ವೀಕ್ಷಕರೇ, ಮೊನ್ನೆಯಷ್ಟೇ ತಮಿಳಿನ ಖ್ಯಾತ ನಟ ಹಾಗೂ ಹಿರಿಯ ನಟ ಆದಂತ ವಿಜಯಕಾಂತ್ ರವರು ಅನಾರೋಗ್ಯದ ನಿಮಿತ್ತ ವಿಧಿವಶರಾದರು. ಇವರನ್ನು ಕಾಣೋದಿಕ್ಕೆ ರಜನಿಕಾಂತ್, ಕಮಲ್ ಹಾಸನ್ ತರಹದ ದಿಗ್ಗಜ ನಟರೇ ಬಂದು ಹೋದ್ರು. ಆದರೆ ಇತರೆ ಎಷ್ಟೋ ಸ್ಟಾರ್ ನಟರು ಇವರ ಕೊನೆ ದರ್ಶನಕ್ಕೆ ಬರಲೇ ಇಲ್ಲ. ನಟ ವಿಜಯ್ ತಡವಾಗಿ ಬಂದ್ರು ಎಂಬ ಕಾರಣಕ್ಕೆ ಆಕ್ರೋಶಗೊಂಡಂತ ಯಾರೋ ಅವ್ರ ಮೇಲೆ ಚಪ್ಪಲಿಯನ್ನು ಎಸೆದದ್ದು ಇತ್ತೀಚೆಗೆ ಬಹುದೊಡ್ಡ ನ್ಯೂಸ್ ಆಗಿತ್ತು. ತಮಿಳು ಚಿತ್ರರಂಗದ ಅನೇಕ ನಟರು ಹಿರಿಯ ನಟ ವಿಜಯಕಾಂತ್ ರವರನ್ನ ಮರೆತರ ತಮಿಳಿನಲ್ಲಿ ತಮ್ಮದೇ ಪ್ರತ್ಯೇಕ ಛಾಪನ್ನ ಮೂಡಿಸಿ ಎಷ್ಟೋ ಹಿಟ್ ಚಿತ್ರಗಳನ್ನ ಕೊಟ್ಟಂತ ವಿಜಯಕಾಂತ್ ರವರ ಸಾವನ್ನ ಈ ನಟರೆಲ್ಲ ಇಷ್ಟು ಕಡೆಗಣಿಸಿದ್ಯಾಕೆ? ಇದು ಅವರು ಹೋದ ದಿನದಿಂದ ಇಂದಿನವರೆಗೂ ಚರ್ಚೆಯಲ್ಲಿರುವಂತ ವಿಷಯ. ವೀಕ್ಷಕರೇ, ಅವರ ಸಾವಿಗೆ ಬರೋದಿರಲಿ, ಕನಿಷ್ಠ ಈ ಬಗ್ಗೆ ಒಂದು ಟ್ವೀಟ್ ಮೂಲಕನೋ ಅಥವಾ ಪೋಸ್ಟ್ ಮೂಲಕವೋ ಶ್ರದ್ಧಾಂಜಲಿಯನ್ನ ಸಲ್ಲಿಸದೇ ಇದ್ದವರು ಕೂಡ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ನಟರು ಇವರ ಸಾವಿಗೆ ಬರಲಿಲ್ಲ, ಶ್ರದ್ಧಾಂಜಲಿ ಯಾಕೆ ಕೋರಲಿಲ್ಲ, ಅದಕ್ಕೇನ್ ಕಾರಣ ಎಂಬುದರ ಬಗ್ಗೆ ಈ ಮುಂದೆ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಮೊದಲನೇದಾಗಿ ನಾವಿಲ್ಲಿ ತಮಿಳಿನ ಹಾಸ್ಯ ನಟ ವಡಿವೇಲ್ ರವರ ಬಗ್ಗೆ ಹೇಳಬೇಕು. ಇವರು ನಟ ವಿಜಯಕಾಂತ್ ರವರ ಸಾವಿನ ಬಗ್ಗೆ ಆಡಿಯೋ, ವಿಡಿಯೋ, ಟ್ವೀಟ್ ಹೀಗೆ ಯಾವ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನ ಕೊಡಲೇ ಇಲ್ಲ. ವಡಿವೇಲ್ ಹಾಗೂ ನಟ ವಿಜಯಕಾಂತ್ ನಡುವೆ ಇರುವಂತಹ ರಾಜಕೀಯ ಸಮಸ್ಯೆ ಹಾಗೂ ರಾಜಕೀಯ ದ್ವೇಷ ಹಾಗೂ ಕೆಲ ವೈಯಕ್ತಿಕ ಭಿನ್ನಾಭಿಪ್ರಾಯಗಳ ಬಗ್ಗೆ ನಿಮ್ಮಲ್ಲಿ ಹಲವರಿಗೆ ಗೊತ್ತಿರಬಹುದು. ಇದು ಶುರುವಾಗಿದ್ದು ಬಹಳ ಹಿಂದೆ. ಚೆನ್ನೈನ ಸಾಲಿಗ್ರಾಮಂ ಎಂಬಲ್ಲಿ ಈ ಹಿಂದೆ ವಡಿವೇಲ್ ಹಾಗೂ ವಿಜಯಕಾಂತ್ ಈ ಇಬ್ಬರ ಮನೆಗಳು ಕೂಡ ಅಕ್ಕಪಕ್ಕದಲ್ಲಿನೇ ಇದ್ವು. ಆಗ ಒಮ್ಮೆ ವಿಜಯಕಾಂತ್ ರವರ ಮನೆಯಲ್ಲಿ ಯಾರದೋ ಸಾವಾದಾಗ ಅದಕ್ಕೆ ಅನೇಕರು ಅವ್ರ ಮನೆಗೆ ಬಂದಿದ್ರು. ವಡಿವೇಲು ಕೂಡ ಆಗ ಬಂದಿದ್ರು. ಈ ಒಂದು ಸಮಯದಲ್ಲಿ ವಡಿವೇಲ್ ಅಷ್ಟೊಂದು ಪ್ರಸಿದ್ಧಿಯನ್ನ ಪಡೆಯದಂತ ಕಾರಣಕ್ಕೆ ಅಥವಾ ಬೇರಿನ್ಯಾವ ಕಾರಣಕ್ಕೋ ವಿಜಯಕಾಂತ್ ರವರ ಮನೆಯಲ್ಲಿ ಯಾರೋ ಅವರಿಗೆ ಏನೋ ಅವಮಾನವನ್ನ ಮಾಡಿದ್ರು. ಈ ಬಗ್ಗೆ ಬೇಸರಗೊಂಡಂತ ವಡಿವೇಲ್ ಇದ್ರ ಬಗ್ಗೆ ಮಾಧ್ಯಮಗಳಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಇದಾಗಿ ಎಷ್ಟೋ ವರ್ಷಗಳ ನಂತರ ವಿಜಯಕಾಂತ್ ರಾಜಕೀಯಕ್ಕೆ ಧುಮುಕಿದ್ರೆ ವಡಿವೇಲು ರವರು ಅವ್ರಿಗೆ ಎದುರಾಗಿ ಎದುರು ಪಕ್ಷದ ರಾಜಕೀಯ ಪ್ರಚಾರವನ್ನ ಮಾಡ್ತಾರೆ. ಇದರಿಂದ ಅಲ್ಲಿ ಈ ಇಬ್ಬರ ಅಭಿಮಾನಿಗಳ ನಡುವೆ ಜಗಳ ಶುರುವಾಗುತ್ತೆ. ಹೀಗಿದ್ದಾಗ 2008ರಲ್ಲಿ ಒಮ್ಮೆ ವಿಜಯಕಾಂತ್ ರವರ ಕೆಲ ಅಭಿಮಾನಿಗಳ ಗುಂಪೊಂದು ಸಾಲಿಗ್ರಾಮಂನಲ್ಲಿದ್ದಂತ ವಡಿವೇಲು ರವರ ಮನೆಗೆ ಕಲ್ಲುಗಳನ್ನ ಎಸೆದಿದ್ರು. ಅದರಲ್ಲಿ ಒಂದು ಕಲ್ಲು ವಡಿವೇಲು ರವರ ಮನೆಯ ಕಿಟಕಿ ಗಾಜನ್ನ ಒಡೆದು ಅವರ ಮನೆಯೊಳಗೆ ನುಗ್ಗಿ ಮನೆಯೊಳಗಿದ್ದಂತ ಹುಡುಗಿಯೊಬ್ಬಳ ತಲೆಗೆ ಬಿದ್ದು ಆ ಕಲ್ಲು ಗಾಯ ಮಾಡುತ್ತೆ. ಆಕೆಗೆ ಅದರಿಂದ ತೀವ್ರ ರಕ್ತಸ್ರಾವ ಉಂಟಾಗಿ ಆ ಗಾಯದ ಪರಿಣಾಮವಾಗಿ ಆಕೆ ತಲೆ ಕೂದಲನ್ನು ಕೂಡ ಸಂಪೂರ್ಣವಾಗಿ ಶೇವ್ ಮಾಡಿಸ್ಕೊಳ್ಬೇಕಾಗುತ್ತೆ. ತಲೆಯನ್ನ ಪೂರ್ತಿ ಗುಂಡು ಹೊಡೆಸ್ಕೊಂಡಿದ್ರಿಂದ ಹೊರಗಡೆ ಹೋಗೋದಿಕ್ಕೆ ವಡಿವೇಲು ರವರ ಆ ಮನೆಯ ಸದಸ್ಯೆ ಹಿಂಜರಿತಾರೆ. ಇದೆಲ್ಲದರಿಂದ ವಿಜಯಕಾಂತ್ ರವರ ಮೇಲಿನ ಬೇಸರ ಹಾಗೂ ಅಸಮಾಧಾನ ವಡಿವೇಲು ರವರಲ್ಲಿ ಹೆಚ್ಚಾಗುತ್ತೆ. ವಡಿವೇಲು ರವರು ತಾವು ಚುನಾವಣಾ ಪ್ರಚಾರದಲ್ಲಿ ನಟ ವಿಜಯಕಾಂತ್ ರವರ ಎದುರಿಗೆ ನಿಂತು ಎಷ್ಟೋ ಸಲ ವಿಜಯಕಾಂತ್ ರವರ ಮೇಲೆ ಭಾಷಣದ ಸಮಯದಲ್ಲಿ ವೈಯಕ್ತಿಕ ದಾಳಿಯನ್ನ ನಡೆಸಿದ್ದು ಕೂಡ ಉಂಟು. ಇದರಿಂದ ಇವರಿಬ್ಬರ ನಡುವಿನ ವೈಮನಸ್ಯ ಹಾಗೂ ಮುನಿಸು ಹೆಚ್ಚಾಗ್ತಾ ಹೋಯ್ತೆ ವಿನಃ ಅಲ್ಲಿ ಸಾಮರಸ್ಯ ಅನ್ನೋದು ಉಂಟಾಗ್ಲಿಲ್ಲ. ಹಾಗಂತ ನಾವಿಲ್ಲಿ ವಡಿವೇಲ್ ರವರದ್ದು ಮಾತ್ರ ತಪ್ಪು, ವಿಜಯಕಾಂತ್ ರವರದ್ದು ಸರಿ ಅಂತ ಹೇಳ್ತಿಲ್ಲ. ವಿಜಯ್ ರವರ ಅಭಿಮಾನಿಗಳು ಆ ರೀತಿ ವರ್ತಿಸಿ ವಡಿವೇಲ್ ರವರಿಗೆ ತೊಂದರೆ ಕೊಟ್ಟದ್ದು ಕೂಡ ತಪ್ಪೇ. ಈ ಹಿಂದೆ ವಿಜಯಕಾಂತ್ ರವರ ಜೊತೆ ಎಷ್ಟೋ ಚಿತ್ರಗಳಲ್ಲಿ ನಟ ವಡಿವೇಲ್ ರವರು ನಟಿಸಿದ್ದಾರೆ. ನಟ ವಿಜಯಕಾಂತ್ ವಡಿವೇಲು ರವರಿಗೆ ಚಿತ್ರರಂಗದ ಆರಂಭದಲ್ಲಿ ಅನೇಕ ರೀತಿಯ ಸಹಾಯಗಳನ್ನು ಕೂಡ ಮಾಡಿದ್ದಾರೆ. ಅವರಿಗೆ ನಟನೆಯ ಅವಕಾಶ ದೊರೆಯುವಂತೆ ಮಾಡಿದ್ದಾರೆ. ನಟ ವಡಿವೇಲು ಸುಖದ ಸಂಪತ್ತಿಗೆಯಲ್ಲಿ ತೇಲುತ್ತಾ ಬಂದವರಲ್ಲ. ಅವರು ಕೂಡ ನಾನಾ ಕಷ್ಟಗಳನ್ನ ಅನುಭವಿಸಿನೇ ಚಿತ್ರರಂಗದಲ್ಲಿ ಹೆಸರನ್ನ ಮಾಡದಂತ ಕಲಾವಿದ. ಈ ಹಿಂದೆ ವಿಜಯಕಾಂತ್ ತನ್ನ ಬೆಳವಣಿಗೆಗೆ ಬೆನ್ನೆಲುಬಾಗಿ ನಿಂತದ್ದು ಹಾಗೂ ತನಗೆ ಚಿತ್ರರಂಗದಲ್ಲಿ ಸಹಕರಿಸಿದ್ದನ್ನ ವಡಿವೇಲುರವರು ಮರೆತು ನಡೆದುಕೊಳ್ಳೋದು ಹಾಗೂ ಈ ವಿಧದ ಕೃತಜ್ಞ ಹೀನ ನಡೆ ಅವರ ವೈಯಕ್ತಿಕ ಹಾಗೂ ಅವರ ಹೆಸರಿಗೆ ಖಂಡಿತ ಶೋಭೆಯನ್ನ ತರುವಂತದ್ದಲ್ಲ. ಶತ್ರುಗಳೇ ಆಗಿದ್ರೂ ಕೂಡ ಅವರ ಸಾವಾದಾಗ ಅವರನ್ನ ನೋಡೋದಕ್ಕೆ ಹೃದಯದಲ್ಲಿರುವಂತಹ ದ್ವೇಷ, ಅಸೂಯೆ ಈ ಎಲ್ಲವನ್ನು ಕೂಡ ಬಿಟ್ಟು ಹೋಗ್ಬೇಕೆಂಬ ಹಿರಿಯರ ಮಾತಿದೆ. ಒಬ್ಬರ ಸಾವಿನಲ್ಲೂ ಕೂಡ ಈ ವಿಧದ ರಾಜಕೀಯ ಸೇಡು, ಆಕ್ರೋಶ, ದ್ವೇಷ ಹಾಗೂ ಹಗೆಯನ್ನ ಸಾಧಿಸೋದು ಯಾರಿಗೂ ಒಳ್ಳೆಯದಲ್ಲ. ಏಕೆಂದ್ರೆ ಸಾವು ಎಲ್ರಿಗೂ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ. ಹಿರಿಯ ನಟರಾದಂಥ ವಡಿವೇಲು ರವರು ವಿಜಯಕಾಂತ್ ರವರ ಸಾವಿಗೆ ಬಂದು ಅಂತಿಮ ಗೌರವವನ್ನ ಸಲ್ಲಿಸಲೇಬೇಕಿತ್ತು ಎಂಬುದು ಸದ್ಯ ಎಲ್ಲರ ವಾದ. ಇನ್ನು ಎರಡನೇದಾಗಿ ನಟ ಅಜಿತ್ ರವರ ಬಗ್ಗೆ. ತಲಾ ಅಜಿತ್ ಅಂತಾನೆ ಪ್ರಖ್ಯಾತರಾದಂಥ ಅಜಿತ್ ಕೂಡ ವಿಜಯಕಾಂತ್ ರವರ ಅಂತಿಮ ದರ್ಶನಕ್ಕೆ ಬಂದು ಸ್ಪಂದಿಸಲಿಲ್ಲ ಅಂತ ಅನೇಕರು ಅಜಿತ್ ರವರನ್ನ ದೂರ್ತಿದ್ದಾರೆ. ಕೊನೆಗೆ ಅವರು ಅಂತಿಮ ದರ್ಶನಕ್ಕೆ ಬಂದರೂ ಕೂಡ ಮನಸ್ಸಿಲ್ಲದ ಮನಸ್ಸಲ್ಲಿ ಬಂದ್ರು ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ಈ ಬಗ್ಗೆ ಕನಿಷ್ಠ ಒಂದು ಟ್ವೀಟ್ ಅಥವಾ ಒಂದು ಶ್ರದ್ಧಾಂಜಲಿಯ ಪೋಸ್ಟ್ ಕೂಡ ಅವರಿಂದ ಬಂದಿಲ್ಲ. ಕೇಳಿದ್ರೆ ತಾನು ಟ್ವಿಟರ್ ಅನ್ನ ಬಳಸೋದಿಲ್ಲ ಅಂತ ಅಜಿತ್ ಹೇಳ್ತಾರೆ. ತನಗೆ ವಿಜಯಕಾಂತ್ ರವರ ಸಾವಿನ ಬಗ್ಗೆ ಮೊದಲು ತಿಳಿಯಲೇ ಇಲ್ಲ, ಅದು ನನಗೆ ತಡವಾಗಿ ತಿಳಿಯಿತು ಎಂಬಂತಿತ್ತು ಅವರ ವರ್ತನೆ. ವಿಜಯಕಾಂತ್ ರವರ ಸಾವಾದಾಗ ದೇಶದ ಎಲ್ಲ ವಾಹಿನಿಗಳು ಕೂಡ ಅದನ್ನ ತಕ್ಷಣ ಬಿತ್ತರಿಸಿದ್ವು. ಅದರಲ್ಲೂ ಕೂಡ ತಮಿಳಿನ ಎಷ್ಟೋ ವಾಹಿನಿಗಳು ಈ ಬಗ್ಗೆ ದಿನದ 24 ಗಂಟೆ ಇದನ್ನೇ ತೋರಿಸಿದ್ವು. ಹೀಗಿದ್ದಾಗ ತಮಿಳುನಾಡಲ್ಲೇ ಇದ್ದಂತ ಅವ್ರಿಗೆ ಗೊತ್ತಾಗದೆ ಇರೋದಕ್ಕೆ ಹೇಗೆ ಸಾಧ್ಯ? ಕ್ಯಾಪ್ಟನ್ ಅಂತಾನೆ ಹೆಸರಾದಂತ ನಟ ವಿಜಯಕಾಂತ್ ರವರು ಕಳೆದ 4-5 ದಶಕಗಳಿಂದ ಚಿತ್ರರಂಗವನ್ನು ಆಳದಂತ ವ್ಯಕ್ತಿ. ಅಂಥವರ ಸಾವಿಗೆ ಸ್ಟಾರ್ ಹೀರೋಗಳು ಈ ರೀತಿಯ ಅಸಡ್ಡೆಯನ್ನ ತೋರಬಹುದಾ?
ಇದರಿಂದ ಜನರಿಗೆ ಹಾಗೂ ಸಮಾಜಕ್ಕೆ ಏನು ಸಂದೇಶ ಕೊಟ್ಟಂತಾಗುತ್ತೆ. ಇಂಥ ಸಮಯದಲ್ಲೇ ಅಲ್ವಾ ನಟರ ನಿಜವಾದ ವ್ಯಕ್ತಿತ್ವದ ತೂಕ ಜನರಿಗೆ ಕಾಣಿಸೋದು. ಕೇವಲ ಸಿನಿಮಾದಲ್ಲಿ ಉದ್ದುದ ಡೈಲಾಗ್ ಅನ್ನ ಹೊಡೆದ ಮಾತ್ರಕ್ಕೆ ಯಾರು ಹೀರೋ ಆಗೋದಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೀಗೆ ಅಂತ ಜನ ಈ ಬಗ್ಗೆ ಮಾತನಾಡ್ಕೊಳ್ತಿದ್ದಾರೆ. ಅಜಿತ್ ರವರು ಆಗ ತಾವು ಯಾವುದೋ ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ರು. ಅದರಿಂದಾಗಿ ಅವರಿಗೆ ವಿಜಯಕಾಂತ್ ರವರ ಅಂತಿಮ ದರ್ಶನಕ್ಕೆ ಬೇಗನೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಲಾಗ್ತಿದೆ. ಈ ಹಿಂದೆ ಅಜಿತ್ ಹಾಗೂ ನಟ ವಿಜಯಕಾಂತ್ ರವರ ನಡುವೆ ಯಾವುದೋ ಒಂದು ಸಣ್ಣ ವಿಷಯಕ್ಕಾಗಿ ಮನಸ್ತಾಪ ಬಂದಿತ್ತು. ಹಿಂದೊಮ್ಮೆ ವಿಜಯಕಾಂತ್ ರವರು ನಡಿಗರ್ ಸಭೆ ಆಯೋಜನೆ ಮಾಡಿ ಎಲ್ಲರನ್ನ ಆಹ್ವಾನಿಸಿದಾಗ ಅದಕ್ಕೆ ಅವರ ಮಾತಿಗೆ ಬೆಲೆ ಕೊಟ್ಟು ಆಗ ಎಲ್ಲ ನಟರು ಕೂಡ ಬಂದಿದ್ದರಾದರೂ ಅಜಿತ್ ಮಾತ್ರ ಬಂದಿರಲಿಲ್ಲ. ಇದಾಗಿ ಸಭೆ ಮುಗಿದ ಬಳಿಕ ವಿಜಯಕಾಂತ್ ರವರನ್ನ ಕಾಣೋದಕ್ಕೆ ಬಂದಂತ ಅಜಿತ್ ಸಭೆಗೆ ಬಾರದೆ ಇದ್ದುದರ ಬಗ್ಗೆ ಬೇಸರಗೊಂಡಿದಂತ ವಿಜಯಕಾಂತ್ ರವರು ಅವ್ರಿಗೆ ಬೈದಿದ್ರಂತೆ. ಆಗ ವಿಜಯಕಾಂತ್ ರವರು ತನ್ನನ್ನ ಈ ರೀತಿ ನಡೆಸ್ಕೊಂಡ್ರು ಅಂತ ಅಜಿತ್ ಬೇಸರಗೊಂಡಿದ್ರು. ಅದೇ ಬೇಸರವನ್ನ ಅವರು ತನಗೆ ವಿಜಯಕಾಂತ್ ರವರ ಸಾವನಲ್ಲೂ ಕೂಡ ತೋರಿಸಿರಬಹುದು ಎಂಬ ಗುಮಾನಿಗಳಿವೆ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ಇನ್ನು ಮೂರನೇದಾಗಿ ಚಿಯಾನ್ ವಿಕ್ರಮ್ ಬಗ್ಗೆ. ವೀಕ್ಷಕರೇ, ವಿಕ್ರಮ್ ತಮಿಳು ಚಿತ್ರರಂಗದ ಅತ್ಯಂತ ಸಂಭಾವಿತ ಹಾಗೂ ಸೂಕ್ಷ್ಮ ಸಂವೇದನಾಶೀಲ ನಟ ಹಾಗೂ ವ್ಯಕ್ತಿ ಕೂಡ. ಇವರು ಕೂಡ ವಿಜಯಕಾಂತ್ ರವರ ಸಾವಿಗೆ ಸೂಕ್ತ ಗೌರವ ಸಲ್ಲಿಸಲಿಲ್ಲ. ಇದು ಯಾಕೆ ಅಂತ ಈಗ ತಮಿಳಿನ ಜನತೆ ದಿಗ್ಭ್ರಮೆಗೊಂಡಿದೆ. ನಟ ವಿಕ್ರಮ್ ಯಾಕೆ ಹೀಗೆ, ಇವ್ರಿಗೇನಾಯ್ತು ಅಂತ ಜನ ಗೊಂದಲಕ್ಕೀಡಾಗಿದ್ದಾರೆ. ವಿಕ್ರಮ್ ತಮ್ಮ ಖಾತೆಯಲ್ಲಿ ಒಂದೇ ಒಂದು ಸಣ್ಣ ಟ್ವೀಟ್ ಮಾತ್ರ ಹಾಕಿದ್ದಾರೆ. ಅದು ಕೂಡ 3-4 ಸಾಲುಗಳು ಮಾತ್ರ. ಅದೊಂದು ವಿಧದಲ್ಲಿ ಬೇಕಾಬಿಟ್ಟಿ ಅಥವಾ ಬೂಟಾಟಿಕೆಯ ಪೋಸ್ಟ್ ಅಂತ ಜನ ದೂರ್ತಿದ್ದಾರೆ. ಕನಿಷ್ಠ ಹಿರಿ ನಟ ಎಂಬ ಸೌಜನ್ಯ ಹಾಗೂ ಗೌರವದ ಭಾವನೆ ಇವರಿಗೆ ಬೇಡುವಂತ ಜನ ಆರೋಪಿಸುತ್ತಿದ್ದಾರೆ. ಇನ್ನು 4ನೇದಾಗಿ ನಟ ಸೂರ್ಯ ರವರ ಬಗ್ಗೆ. ಸೂರ್ಯ ಇದೀಗ ಯಾವುದೋ ಕಾರ್ಯಕ್ರಮ ನಿಮಿತ್ತ ಫಿನ್ಲೆಂಡ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಅವರು ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆಚರಣೆ ಸಲುವಾಗಿ ಕುಟುಂಬ ಸಹಿತ ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇವರು ವಿಜಯಕಾಂತ್ ರವರ ಸಾವಿನ ಬಗ್ಗೆ ಗೊತ್ತಾಗಿ ಅವರು ಕೂಡ ಒಂದು ವಿಡಿಯೋ ಮೂಲಕ ಅದಕ್ಕೆ ಪ್ರತಿಕ್ರಿಯಿಸಿ ತಮ್ಮ ಅಳಲನ್ನ ಹೊರಹಾಕಿದ್ದಾರೆ. ಆದ್ರೆ ಅದು ಅವರು ತಮ್ಮ ನೋವನ್ನ ತೋಡಿಕೊಂಡ ರೀತಿ ಇರಲಿಲ್ಲ. ಅವರು ಈ ಒಂದು ವಿಡಿಯೋವನ್ನ ಮನೆಯಲ್ಲೋ ಅಥವಾ ಹೊರಗಡೆ ತಮ್ಮ ಪತ್ನಿಯಾದಂತಹ ಜ್ಯೋತಿಕಾರ್ ಅವರ ಜೊತೆ ಕುಳಿತು ಭಕ್ತಿ ಭಾವದಿಂದ ಈ ಬಗ್ಗೆ 4 ಮಾತನಾಡಿದ್ರೆ ಚಂದ ಇರ್ತಿತ್ತು. ಅದು ಬಿಟ್ಟು ಎಲ್ಗೋ ಹೊರಟವರು ಚಲಿಸ್ತಿರುವಂತಹ ಕಾರಲ್ಲಿ ವೆಬ್ ಕ್ಯಾಮ್ ಅನ್ನ ಆನ್ ಮಾಡಿ ತಮ್ಮ ಗರ್ಲ್ ಫ್ರೆಂಡ್ ಜೊತೆ ಲೈವ್ ವಿಡಿಯೋ ಕಾಲ್ ನಲ್ಲಿ ಮಾತಾಡುವ ರೀತಿ ಮಾತನಾಡಿರೋದು ವಿಜಯಕಾಂತ್ ರವರ ಅಸಂಖ್ಯಾತ ಅಭಿಮಾನಿಗಳಲ್ಲಿ ಬೇಸರವನ್ನ ಮೂಡಿಸಿದೆ. ಇದು ಹಿರಿ ನಟನಿಗೆ ಮಾಡಿರುವಂತಹ ಅವಮಾನ ಅಂತ ಅವರೀಗ ಹೇಳ್ತಿದ್ದಾರೆ. ಇದು ನಡಿಗರ್ ಸಂಘದ ಪ್ರಮುಖ ವ್ಯಕ್ತಿಯಾದಂತಹ ಸೂರ್ಯ ರವರ ಕೇರ್ಲೆಸ್ ನಡೆ ಅಂತ ಜನ ಧಿಕ್ಕಾರವನ್ನ ಹಾಕ್ತಿದ್ದಾರೆ. ಇನ್ನು ಇವರ ಸಹೋದರನಾದಂಥ ಕಾರ್ತಿಕ್ ಕೂಡ ನಡಿಗರ ಸಂಘದ ಮುಖ್ಯ ವ್ಯಕ್ತಿ ಆದರೂ ಕೂಡ ವಿಜಯಕಾಂತ್ ರವರ ಸಾವಿನ ಬಗ್ಗೆ ಅವರು ಯಾವುದೇ ಟ್ವೀಟ್ ಅನ್ನ ಹಾಕಿಲ್ಲ. ಕನಿಷ್ಠ ಈ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಲಿಲ್ಲ. ಇದು ತಮಿಳು ರಸಿಕರಲ್ಲಿ ಅತೀವ ಹತಾಶೆಯನ್ನ ಉಂಟುಮಾಡಿದೆ. ಇನ್ನು ನಟ ವಿಶಾಲ್ ರವರ ಬಗ್ಗೆ ಹೇಳುವುದಾದ್ರೆ, ವಿಶಾಲ್ ಕೂಡ ಈಗ ಭಾರತದಲ್ಲಿಲ್ಲ. ಆ ಕಾರಣ ಇವರು ಕೂಡ ವಿಜಯಕಾಂತ್ ರವರ ಅಂತಿಮಕ್ಕೆ ಬರಲಿಲ್ಲ. ಅದೆಲ್ಲಿಂದಲೋ ಒಂದು ವಿಡಿಯೋವನ್ನ ಮಾಡಿ ಅದರಲ್ಲಿ ದುಃಖಿಸ್ತಾ 4 ಮಾತನಾಡಿದ್ದಾರೆ. ಇದನ್ನು ನೋಡಿದಂತ ಬಹುತೇಕರು ವಿಶಾಲ್ ತೆರೆ ಮೇಲೆ ಅಷ್ಟೇ ಅಲ್ಲ, ನಿಜ ಬದುಕಲ್ಲೂ ಕೂಡ ಚೆನ್ನಾಗಿ ನಡೆಸ್ತಾರೆ ಅಂತ ಗೇಲಿ ಮಾಡಿದ್ದಾರೆ. ಇನ್ನು ನಟ ಧನುಷ್ ವಿಜಯಕಾಂತ್ ರವರ ಸಾವನಲ್ಲಿ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಈ ಬಗ್ಗೆ ಒಂದು ವಿಡಿಯೋವನ್ನು ಕೂಡ ಮಾಡಲಿಲ್ಲ. ಒಂದು ಪೋಸ್ಟ್ ಅಥವಾ ಟ್ವೀಟ್ ಇದ್ಯಾವುದನ್ನು ಕೂಡ ಮಾಡಲಿಲ್ಲ. ಕನಿಷ್ಠ ಅವರು ಎಲ್ಲಿದ್ದಾರೆ ಅಂತ ಜನಕ್ಕೆ ಗೊತ್ತಾಗ್ಲಿಲ್ಲ. ಈ ಹಿಂದೆ ಧನುಷ್ ಅವರಿಗೆ ನಟ ವಿಜಯಕಾಂತ್ ರವರು ಎಷ್ಟೆಲ್ಲ ಮಾಡಿದ್ದಾರೆ. ಧನುಷ್ ಅವರ ಸಹೋದರಿಯೊಬ್ಬರಿಗೆ ಮೆಡಿಕಲ್ ಸೀಟ್ ಅನ್ನು ಕೊಡಿಸಿದ್ದು ಕೂಡ ಇದೆ ವಿಜಯಕಾಂತ್. ಇದನ್ನ ಬಹುಶಃ ಧನುಷ್ ಇವತ್ತು ಮರ್ತಂತಿದೆ. ಈ ಒಂದು ಮಾತನ್ನ ಸ್ವತಃ ಧನುಷ್ ಅವರ ತಂದೆ ಕಸ್ತೂರಿ ರಾಜೇಂದ್ರ ಅವರೇ ಹೇಳಿದ್ದಾರೆ. ತಮ್ಮ ಮಗಳಿಗೆ ಡಾಕ್ಟರ್ ಆಗಬೇಕು ಎಂಬ ಹಂಬಲ ಇತ್ತು. ಆದ್ರೆ ಆಗ ಅವಳಿಗೆ ಸೀಟನ್ನ ಹೇಗೆ ಕೊಡಿಸ್ಬೇಕು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಅದಕ್ಕೆಲ್ಲ ಹಣ ಹಾಗೂ ಪ್ರಭಾವಿ ವ್ಯಕ್ತಿಗಳ ಬೆಂಬಲ ಬೇಕು. ಆಗ ಏನ್ ಮಾಡಬೇಕು ಅಂತ ದಿಕ್ಕೆ ತೋಚದೆ ಇದ್ದಾಗ ಆಗ ನಟ ವಿಜಯಕಾಂತ್ ರವರು ತಮ್ಮ ಮನೆಗೆ ಬಂದು ಈ ಕಷ್ಟದ ಬಗ್ಗೆ ತಿಳಿದು ಚಿಂತೆ ಬೇಡ, ನಾನಿದ್ದೇನೆ ಅಂತ ಹೇಳಿ ಮಗಳಿಗೊಂದು ಒಳ್ಳೆ ಕಡೆ ಮೆಡಿಕಲ್ ಸೀಟ್ ಅನ್ನ ಕೊಡಿಸುವ ಮೂಲಕ ಸಹಾಯ ಮಾಡಿದ್ರು. ಅವರು ಮಾಡಿದಂತ ಈ ಒಂದು ಸಹಾಯಕ್ಕೆ ನಾನು ಈ ಜನ್ಮ ಪರ್ಯಂತ ಋಣಿ ಅಂತ ಅವರೇ ಹೇಳಿದ್ದಾರೆ. ಹೀಗಿರುವಾಗ ಧನುಷ್ ಅವರು ತೋರದಂತ ಈ ಒಂದು ಅಸಡ್ಡೆ ನಿಜಕ್ಕೂ ಸರಿಯಲ್ಲ ಅಂತ ಅಭಿಮಾನಿಗಳ ಮಾತು. ಇನ್ನು ನಟ ಆರ್ಯರವರ ಬಗ್ಗೆ ಹೇಳುವುದಾದ್ರೆ, ಅವರು ಕೂಡ ಈ ಬಗ್ಗೆ ಸಣ್ಣದೊಂದು ಟ್ವೀಟ್ ಮಾತ್ರ ಹಾಕಿದ್ದಾರೆ. ಅವರು ತಾವು ಸೈಕ್ಲಿಂಗ್ ಮಾಡೋದರ ಬಗ್ಗೆ ಸಾಕಷ್ಟು ಫೋಟೋ ಸಹಿತ ಪೋಸ್ಟ್ ಅನ್ನ ಹಾಕಿದ್ರು. ಅದೆಲ್ಲ ಮಾಡೋದಕ್ಕೆ ಸಮಯ ಇರುವಂತ ಇವರು ಹಿರಿ ನಟನ ಸಾವಿಗೆ ಬಂದು ಸಾಂತ್ವನ ಮಾಡಿ ಹೋಗುವಷ್ಟು ಸಮಯ ಇರಲಿಲ್ಲ. ಇನ್ನು ನಟ ವಿಜಯರವರ ಬಗ್ಗೆ ಹೇಳಬೇಕು. ನಟ ವಿಜಯರವರದ್ದು ಸದ್ಯ ಇವತ್ತು ತಮಿಳು ಮಾತ್ರವಲ್ಲದೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿಯೇ ಬಹುದೊಡ್ಡ ಹೆಸರು. ಇವರು ನಟ ವಿಜಯಕಾಂತ್ ರವರ ಅಂತಿಮ ದರ್ಶನಕ್ಕೆ ರಾತ್ರಿ ತಡವಾಗಿ ಬಂದರು ಎಂಬ ಕಾರಣಕ್ಕೆ ಯಾರೋ ಇವ್ರ ಮೇಲೆ ಆ ಗುಂಪಿನ ನಡುವೆ ಚಪ್ಪಲಿಯನ್ನ ಎಸ್ತು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು ಕಳೆದ 3-4 ದಿನಗಳ ಹಿಂದೆ ವೈರಲ್ ಆಗಿತ್ತು. ಆದ್ರೂ ಕೂಡ ಸಮಯವನ್ನ ಮಾಡಿಕೊಂಡು ಇವರು ಬಂದು ಹೋದ್ರು. ಇನ್ನು ತಮಿಳಿನ ದಿಗ್ಗಜರಾದಂಥ ರಜನಿಕಾಂತ್ ಅಲ್ಲಿಗೆ ಬಂದು ಅವರ ಪಾರ್ಥಿವ ಶರೀರವನ್ನ ಕಂಡು ಕಣ್ಣೀರನ್ನ ಹಾಕಿ ವಾಪಸ್ ಕಾರಲ್ಲಿ ಕುಳಿತು ಅಲ್ಲಿಯೇ ದುಃಖಿಸಿದ್ರು. ಹಿರಿ ನಟರಾದಂಥ ಕಮಲ್ ಹಾಸನ್ ಕೂಡ ಇಲ್ಲಿಗೆ ಬಂದು ಹಿರಿ ನಟನ ಸಾವಿಗೆ ನಮಿಸಿ ನಿಂತರು. ಇಂಥ ಹಿರಿ ನಟರಿಗಿರುವಂತ ಔಚಿತ್ಯ ಇತರ ಸ್ಟಾರ್ ನಟರಿಗೆ ಇಲ್ಲದೆ ಹೋಯ್ತಲ್ಲ ಎಂಬುದೇ ಇಲ್ಲಿ ಅಭಿಮಾನಿಗಳಿಗೆ ಇರುವಂತ ಪ್ರಶ್ನೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.